ಜೀವನದ್ದು ಕಥೆ ಕೇಳಿದಾಗ ಸರ್ ನಿಜಕ್ಕೂ ಆಸ್ ಅ ಸಿಂಪಲ್ ಮ್ಯಾನ್ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಮೆರಿಕದಲ್ಲೂ ಕೂಡ ಒಂದು ಬಿಸ್ನೆಸ್ ಓಪನ್ ಮಾಡುವಂತ ಒಂದು ಪ್ಲಾನ್ ಇಟ್ಕೊಂಡಿದ್ದೀರಾ ಅಂತಂದ್ರೆ ನಿಜಕ್ಕೂ ನೀವು ಸುಮಾರು ಜನಕ್ಕೆ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಒಂದು ಸಿನಿಮಾ ಮಾಡ್ಬೋದು ಸರ್ ನಿಮ್ದು. ನಿಜವಾಗ್ಲೂ ಸಿಂಪಲ್ ಮ್ಯಾನ್ ಯು ಆರ್, ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿ ಅಲ್ವಾ, ಖುಷಿ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ ಕಷ್ಟ ಅನ್ನೋದು, ಅವಮಾನ ಅನ್ನೋದು ನಾವು ಸಹಿಸ್ಕೊಂಡ್ ಬಂದಿದೀವಲ್ಲ, ಹಂಗ ಅಟಕ್ಕಿಂತ ನಾನು ಸಾಧಿಸಿ ತೋರಿಸ್ಬೇಕು ಇನ್ನೊಬ್ರಿಗೆ. ನನಗೆ ಫಾರ್ ಎಕ್ಸಾಂಪಲ್ ಸುಮಾರು ಜನ ನನಗೆ ಎಜುಕೇಷನ್ ಇದರಲ್ಲಿ ಇದ್ದಾರಲ್ಲ, ನಮ್ಮ CEO ಇರ್ಬೋದು, ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಇರ್ಬೋದು, ಅವರೆಲ್ಲ ಹೇಳ್ತಾರೆ ನೀನು ಒಂದು ಬಂದು ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಸ್ಪೀಚ್ ಕೊಡಬೇಕು ಅಂತಾರೆ. ನಾನು ಅನ್ಕೋತೀನಿ ನಾನು ಇನ್ನೂ ಸಾಧನೆ ಮಾಡಿಲ್ಲ, ಮಾಡೋಣ ಅನ್ಕೋತೀನಿ. ನನ್ನ ಜೊತೆ ನನ್ನ ಫ್ರೆಂಡ್ಸ್ಗಳು ರೇಗಿಸ್ತಾರೆ. ಆ್ಯಂಡ್ ಐ ಆಮ್ ನಾಟ್ ಎ ಟಾಪರ್. ದಯವಿಟ್ಟು ಯಾರು ಚೆನ್ನಾಗಿ ಓದಬೇಡಿ ಅಂತ ನಾನು ಹೇಳಲ್ಲ, ಓದಬೇಕು. ಯಾಕಂದರೆ ಇವತ್ತಿನ ದಿವಸ ಎಜುಕೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವಾಗೆಲ್ಲ ನಾವು ಲಾಸ್ಟ್ ಬೆಂಚರ್ಸೇ, ನಾನಂತೂ ಲಾಸ್ಟ್ ಬೆಂಚರ್. ನಮ್ಮ ಫ್ರೆಂಡ್ಸ್ಗಳು ಇವತ್ತು ಅವರೆಲ್ಲ ಫಸ್ಟ್ ಬೆಂಚಲ್ಲಿ ಇದ್ದಾರೆ. ಈ ಮೊನ್ನೆನೂ ಬಂದಿರೋ ಒಬ್ಬರು ತುಂಬ ಇದರಲ್ಲಿ. ಆ್ಯಂಡ್ ಇವತ್ತಿಗೂ ಅಷ್ಟೇ, ನನ್ನ ಹೈಸ್ಕೂಲ್ ಫ್ರೆಂಡ್ಸಲ್ಲಿ ಎಷ್ಟೋ ಜನ ಎಲ್ಲ ಟಾಪ್ ಒಟ್ಟಿಗೆ ಎಷ್ಟೋ ಜನ US ಅಲ್ಲಿದ್ದಾರೆ, ಬೇರೆ ಬೇರೆ ಕಂಟ್ರಿಗಳಲ್ಲಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಟಾಪ್ ಇಲ್ಲೂ ಬಿಸ್ನೆಸ್ ಮೆನ್ಗಳು ಆಗಿದ್ದಾರೆ. ಇಲ್ಲೂ ಅದನ್ನು ಯೋಚನೆ ಮಾಡ್ತಾ ಇರ್ತೀವಿ, ಎಲ್ಲ ಈಗಲೂ ಸೇರ್ತೀವಿ, ಈಗಲೂ ಜೊತೆ ಮಾಡ್ತೀವಿ. ಅವರೆಲ್ಲ ಏನು ರೇಗಿಸೋದು ಅಂತ ಹೇಳಿದ್ರೆ, ಎಸ್ ಅಫ್ಕೋರ್ಸ್ ಕರ್ನಾಟಕದಲ್ಲಿ ನೀನು ಒಂದು ಏರಿಯಾದಲ್ಲಿ ಏನೋ ಒಂದು ಪ್ರೂವ್ ಮಾಡಬೇಕು ಅಂತ ಹೊರಟಿದ್ಯಾ ಬಿಸ್ನೆಸ್ ಮ್ಯಾನ್ ಆಗಿ, ಹೆಮ್ಮೆ ಅನಿಸುತ್ತೆ ಅಂತ ಅನಿಸುತ್ತೆ. ಆ ಒಂದು ಖುಷಿ ಅವ್ರು ಹೇಳಿದಾಗ ಥ್ಯಾಂಕ್ ಯು. ಮೇಡಮ್, ಕೊನೆಯದಾಗಿ ಏನ್ ಹೇಳ್ತೀರಾ ವೀಕ್ಷಕರಿಗೆ, ಏನ್ ಹೇಳ್ತೀರಾ ಶುದ್ಧ ತಿಂಡಿ ಬಗ್ಗೆ? ಎಲ್ಲರೂ ಬರಲಿ, ಬಂದು ಟೇಸ್ಟ್ ಮಾಡಿ. ಯಾಕೆ ಶುದ್ಧ ತಿಂಡಿಗೆ ಬರ್ಬೇಕು ನಾವು? ಶುದ್ಧ ತಿಂಡಿ ಶುದ್ಧವಾಗಿ ಕೊಡ್ತೀವಿ, ಎಲ್ಲಾನು ರುಚಿಯಾಗಿದೆ, ಅದಕ್ಕೆ ಶುದ್ಧ ತಿಂಡಿಗೆ ಬರಲಿ ಅಂತ. ಮತ್ತೆ ನಮ್ಮ ನೈಸ್ ರೋಡಿಗೆ ಹತ್ರ ಇದೆ, ಟ್ರಾವೆಲ್ ಮಾಡಬೇಕಾದ್ರೆ ಜನಗಳು ಬಿ ಮೋರ್ ಈಸಿಯರ್ ಟು ದೆಮ್. ಸುಸ್ತಿಟ್ಕೊಂಡು ತುಂಬ ದೂರದಿಂದ ಬಂದಿರ್ತಾರೆ. ಬೆಸ್ಟ್ ಎಕ್ಸಿಟ್ ದಿಸ್ ಇಸ್ ಕನೆಕ್ಟಿಂಗ್ ಸೋ ಮೆನಿ ಪ್ಲೇಸಸ್. ಆಕ್ಚುಲಿ ಇದು ಸೆಂಟರ್ ಇದು. ಯಾಕೆ ಬರಬೇಕು ಅನ್ನೋಕ್ಕಿಂತ ಬಂದು ನೋಡಿ ಅವ್ರು ಹೇಳ್ಬೇಕು, ತಿರ್ಗಾ ಎಲ್ಲರಿಗೂ ಹೇಳ್ಬೇಕು ಬರಬೇಕು ಅಂತ. ಆಮೇಲೆ ಇವತ್ತು ಬ್ಯಾಂಗ್ಳೂರ್ ಟ್ರಾಫಿಕ್ ತುಂಬಾ ಹೋಗಿದೆ. ಈ ನಿಮ್ಗೆ ನೈಸ್ ರೋಡಲ್ಲಿ ಟ್ರಾಫಿಕ್ ಇರಲ್ಲ. ಹೌದು ಸರ್, ನಾನು ಮಲ್ಲೇಶ್ವರಂ ಇಂದ 20-25 ನಿಮಿಷಕ್ಕೆ ಬಂದ್ಬಿಡ್ತೀನಿ ಇಲ್ಲಿಗೆ. ಟ್ರಾಫಿಕ್ ಇಲ್ಲ ಅಂದ್ರೆ ವೆರಿ ಈಸಿ ಟು. ಈಗಂತೂ ನಿಮ್ಗೆ ಇದು ವಿಜಯನಗರ ರೋಡ್ ಓಪನ್ ಆಗ್ಬಿಟ್ಟಿದೆ, ನಿಮ್ಗೆ ಇನ್ನೂ ಹತ್ರ ಆಗ್ಬಿಡುತ್ತೆ ಅನ್ಸುತ್ತಲ್ಲ. ನೀವು ಈ ಕಡೆ ನಾಯ್ನಹಳ್ಳಿನೂ ಬರಂಗಿಲ್ಲ. ಇಲ್ಲಿ 20 minutes ಅಲ್ಲಿ ಬಂದ್ವಿ. ಆಕ್ಚುಲಿ ನಿನ್ನೆ ಒರಾನ್ ಮಾಲ್ ಇಂದ ಇಲ್ಲಿಗೆ ವಿಜಯನಗರ ರೋಡ್ ಇಂದ ಬಂದಿದ್ವಿ. ಈಸಿ ಅನಿಸ್ತು, ಇವತ್ತು ಈಸಿ ಅನಿಸ್ತು. ಹೌದು, ಟ್ರಾಫಿಕ್ ಇಲ್ಲ ಅಂದ್ರೆ ಇಟ್ಸ್ ಮೋರ್ ಈಸಿಯರ್ ಟು ಡ್ರೈವ್. ಬಟ್ ಈ ರೋಡಿಗೆ ಬಂದಾಗ ಫುಲ್ ಖುಷಿ ಆಗ್ಬಿಡುತ್ತೆ ನಮಗೆ. ನೈಸ್ ರೋಡಲ್ಲಿ ಡ್ರೈವ್ ಮಾಡೋಕ್ಕೆ ಈ ಟ್ರಾಫಿಕ್ ಇಲ್ಲ. ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಒಂದು 8 minutes ಅಷ್ಟೇ. ಹೌದು ಸರ್, ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಇಲ್ಲಿ ಬಂದಂತಹ ಕಸ್ಟಮರ್ಸ್ಗೆ ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರಬಹುದು, ಕ್ಲೀನ್ಲಿನೆಸ್ ಆಗಿರ್ಬೋದು, ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮಲ್ಲಿ ಆ ಸ್ಪೆಷಾಲಿಟಿ ಏನು, ಶುದ್ಧ ತಿಂಡಿಯ ಸ್ಪೆಷಾಲಿಟಿ ಏನು, ಗ್ರಾಹಕರಲ್ಲಿ ಯಾಕೆ ಬರಬೇಕು, ಕಸ್ಟಮರ್ಸ್ಗೆ ಏನು ಗ್ಯಾರಂಟಿ ಕೊಡ್ತೀರಾ? ನಾನು ಹೇಳೋದು ಇಲ್ಲಿ ಒಂದು ಶುದ್ಧ ತಿಂಡಿ ಅನ್ನೋದು ಹೆಸರೇ ಶುದ್ಧವಾಗಿರಬೇಕು ಅನ್ನೋದು ಒಂದಿದೆ. ಎರಡನೇದು, ನಾವು ಬಿಸ್ನೆಸ್ ಆಗಿ ನಾನು ನೋಡ್ತಾ ಇಲ್ಲ, ಒಂದು ಸರ್ವಿಸ್ ಆಗಿ ನಾನು ನೋಡ್ತಾ ಇದ್ದೀನಿ. ನನ್ನ ಒಂದು ಟೀಮು ಇಲ್ಲಿ ಒಳಗಡೆ ಬರಬೇಕು ಅಂತ ಹೇಳಿದ್ರೆ ನಾವು ಪ್ರತಿ ದಿವಸ ಒಂದು ನ್ಯಾಷನಲ್ ಆ್ಯಂಥಮ್ ಮಾಡಿಬಿಟ್ಟು ಅವರ ಒಂದು ಕಾನ್ಫಿಡೆನ್ಸ್ ಬೆಳೆಸ್ತೀವಿ. ಯಾರ್ದು? ನಮ್ಮ ಎಂಪ್ಲಾಯೀಸ್ ಕಾನ್ಫಿಡೆನ್ಸ್ ಬೆಳೆಸ್ತೀವಿ. ನಾವು ಒಳಗೆ ಬರೋಕ್ಕಿಂತ ಮುಂಚೆ ಅವನು ಒಂದು ಏನಂತಾರೆ ಸ್ಟವ್ ಹತ್ತೋಕ್ಕಿಂತ ಮುಂಚೆ ಒಂದು ನ್ಯಾಷನಲ್ ಆ್ಯಂಥಮ್ ಮಾಡಿಬಿಟ್ಟು ನಾನು ಇವತ್ತು ನಮ್ಮ ಜನಕ್ಕೆ ಒಳ್ಳೆ ಊಟ ಕೊಡ್ತೀನಿ ಅನ್ನೋ ಒಂದು ಭಾವನೆಯಿಂದ ಒಳಗೆ ಕಾಲಿಡ್ತಾನೆ ಅವನು. ನಿಜವಾಗ್ಲೂ ಸರ್, ನಾನು ನೋಡಿದ್ರೆ ನಂಗೂ ಒಂಥರ ಡಿಫ್ರೆಂಟ್ ಅನ್ನಿಸ್ತಿದೆ. ಸೊ ಆ ಒಂದು ಪ್ಯೂರಿಟಿ ಅವನಿಗೆ ಬರುತ್ತೆ. ಸೊ ಹೋಗಿ ಒಂದು ಹಚ್ಚಿದಾಗ ಅವನ ಮನಸ್ಸಲ್ಲಿ ಶುದ್ಧವಾಗಿರುತ್ತೆ, ಅವನ ಮನಸ್ಸು ತುಂಬ ಶುದ್ಧವಾಗಿರುತ್ತೆ. ಹಚ್ಚಿದಾಗ ಒಲೆ ಶುದ್ಧವಾಗಿ ಬರುತ್ತೆ, ಅಡುಗೆನೂ ಶುದ್ಧವಾಗಿ ಆಗುತ್ತೆ. ಸೊ ಈ ನಾವು ಒಂದು ಫಾಲೋ ಮಾಡ್ತಾ ಇದ್ದೀವಿ. ಎರಡನೇದು, ಇಲ್ಲಿ ಬಂದು ಜನಗಳು ಆ ಒಂದು ಪ್ರೀತಿಯಿಂದ ಬಂದು ನೋಡ್ತಾರಲ್ವ, ಆವಾಗ ನಮಗೇನು ಅನಿಸುತ್ತೆ, ಅವ್ರಿಗೆ ಒಳ್ಳೆ ಊಟ ಕೊಡಬೇಕು ಅಂತ ಅನಿಸುತ್ತೆ. ನಾನು ಬಿಸ್ನೆಸ್ಸಾಗಿ ನೋಡಬಾರ್ದು ಅಂತ ಅನಿಸುತ್ತೆ. ಸೊ ಆದಷ್ಟು ನಾನು ಶುದ್ಧವಾಗಿ ನಮ್ಮ ಹುಡುಗರಿಗೂ ಅದನ್ನೇ ನಾನು ಟ್ರೈನ್ ಮಾಡಿರೋದು. ಆ ಒಂದು ನಂಬಿಕೆ ನನ್ನಲ್ಲಿದೆ. ಸೊ ಆ ಒಂದು ಕಾನ್ಫಿಡೆನ್ಸಿಂದ ಇವತ್ತು ನೀವೆಲ್ಲರೂ ಏನು ಟೇಸ್ಟ್ ನೋಡಿದ್ದಾರೆ ಅದೇ ಟೇಸ್ಟ್ ನಿಮ್ಮ ಕಡೆಯವ್ರಿಗೂ ಇರುತ್ತೆ ಅಂತ ಅಶ್ಯೂರೆನ್ಸ್ ನಾನು ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಶುದ್ಧ, ರುಚಿ, ಸ್ವಚ್ಛ, ಮೂರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನನ್ನ ಜೊತೆಗೆ ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಇಷ್ಟೊತ್ತು ಟೈಮ್ ಕೊಟ್ಟು ಶುದ್ಧ ತಿಂಡಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನನ್ನ ಜೊತೆಗೆ ಹಂಚ್ಕೊಂಡ್ರಿ. ಈ ಶುದ್ಧ ತಿಂಡಿ ಇವತ್ತು ಒಂದು ಓಪನ್ ಆಗಿದೆ. ಮುಂದಿನ ದಿನಗಳಲ್ಲಿ
ಹತ್ತಾರು ಬ್ರಾಂಚಸ್ಗಳಾಗಿ ದೊಡ್ಡ ಮಟ್ಟದಲ್ಲಿ ಸ್ಯಾಮ್ ಹೆಂಗ್ ಬೆಳೆದಿದ್ಯೋ, ಸ್ಯಾಮ್ ಟ್ರಾವೆಲ್ಸ್ ಹೆಂಗ್ ಬೆಳೆದಿದ್ಯೋ, ಇದು ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳಿ ನಮ್ಮ ಗ್ಯಾರಂಟಿ ನ್ಯೂಸ್ ಪರವಾಗಿ ನಮ್ಮಿಬ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ಸ್. ಥ್ಯಾಂಕ್ ಯು ನಂಬರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರು, ಇಷ್ಟೊಂದು ಶುದ್ಧ ತಿಂಡಿಯ ಮಾಲೀಕರು, ಸ್ಯಾಮ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಮಾಲೀಕರು, ಒಂಥರ ಮಲ್ಟಿ ಬಿಸ್ನೆಸ್ ಮ್ಯಾನ್ ಇವರು, ನವೀನ್ ಸರು. ಬಹಳ ಒಳ್ಳೆಯ ವ್ಯಕ್ತಿ, ನಾನು ಅವಾಗಲೇ ಹೇಳ್ತಾ ಇದ್ದೆ. ಸೊ ಅವರ ಈ ಒಂದು ಶುದ್ಧ ತಿಂಡಿ ಮಾರ್ಚ್ 27 ಗ್ರ್ಯಾಂಡ್ ಆಗಿ ಓಪನ್ ಆಗ್ತಾ ಇದೆ. 28ರಿಂದ ಎಲ್ಲ ಕಸ್ಟಮರ್ಸ್ಗೂ ಕೂಡ ಇಲ್ಲಿದ್ದ ಸರ್ವಿಸ್ ಸಿಗುತ್ತೆ. ನಾನಂತೂ ಇವತ್ತು ಶುದ್ಧ ತಿಂಡಿಗೆ ಬಂದು ಶುದ್ಧವಾಗಿರುವಂತಹ ಆಹಾರವನ್ನು ಸೇವನೆ ಮಾಡಿ ತುಂಬ ಖುಷಿಪಟ್ಟೆ. ಇಲ್ಲಿ ಬರ್ತಿದ್ದಂಗೆ ಆ ಒಂದು ಪಾಸಿಟಿವ್ ವೈಬ್ ಇದೆಯಲ್ಲ, ಆ ಒಂದು ಹಳ್ಳಿ ಟಚ್ ಕೊಟ್ಟು ಏನಿದು ಇಂಟೀರಿಯರ್ ಡಿಸೈನ್ ಮಾಡಿದ್ರಲ್ಲ, ತುಂಬ ಖುಷಿ ಕೊಡುತ್ತೆ. ನಿಜಕ್ಕೂ ನೀವು ಕೂಡ ಒಮ್ಮೆ ಆದರೂ ಬಂದು ಭೇಟಿ ಕೊಡಲೇಬೇಕು. ಒಂದು ಸತಿ ನೀವು ಬಂದುಬಿಟ್ರೆ ಸಾಕು, ಆಮೇಲೆ ಪದೇ ಪದೇ ಬರ್ತಾ ಇರ್ತೀರಾ. ಆ ಅಶ್ಯೂರೆನ್ಸ್ ನಾನು ಕೊಡ್ತೀನಿ ನಿಮಗೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ ಆಲ್.